ಹಿರಿಯ ಮುತ್ಸದ್ದಿ ಹಾಗೂ ರಾಜ್ಯ ಕಂಡಂತಹ ಮಹಾನ್ ನಾಯಕ ಎಸ್ ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ನಮ್ಮ ಜೊತೆ ಮಾಜಿ ಸಿಎಂ ಹಾಗೂ ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ಮೊದಲಿಗೆ ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲ ಎನ್ನುವಂತಹ ಸುದ್ದಿ. ಮಾಜಿ ಮುಖ್ಯಮಂತ್ರಿ ಮತ್ತು ಈ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಅಗಲಿಕೆ ಭಾಳ ದುಃಖ ತಂದಿದೆ ಮತ್ತು ಇಡೀ ಕರ್ನಾಟಕ ಜನತೆಗೆ ಭಾಳ ಆಘಾತ ಆಗಿದೆ. ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು. ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಯಾಕಂದರೆ ಅವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿ ಕೆಲಸ ಮಾಡಿದ್ದೆ. ಹೀಗಾಗಿ ನಮ್ಮ ಅವ್ರ ನಡುವೆ ಭಾಳಷ್ಟು ವಾದ ವಿವಾದ ಆಗ್ತಿತ್ತು ಮತ್ತು ಹಲವಾರು ಸಾರ್ವಜನಿಕ ವಿಚಾರವಾಗಿ ಚರ್ಚೆನೂ ಆಗ್ತಾಯಿತ್ತು. ಇವತ್ತಿನ ವ್ಯವಸ್ಥೆ ನಾವು ನೋಡಿದ್ದೀವಿ. ಪಾರ್ಲಿಮೆಂಟ್ನಲ್ಲಿ ಸರಿಯಾಗಿ ಡಿಬೇಟ್ಗಳಾಗ್ತಾ ಇಲ್ಲ. ಅಸೆಂಬ್ಲಿಯಲ್ಲಿ ಬರೀ ಗೊಂದಲ, ಬಹಿಷ್ಕಾರ, ಮತ್ತೊಂದು ಚೀರಾಟ ಇವೆಲ್ಲ ಆಗ್ತಾಯಿದ್ದಾವೆ. ಇವತ್ತಿನ ಸಂಸದೀಯ ಪದ್ಧತಿ, ಇವತ್ತಿನ ವ್ಯವಸ್ಥೆ ನೋಡಿದಾಗ ಒಂದು ರೀತಿ ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಉತ್ತಮ ಸಂಸದೀಯ ಪಟುವಾಗಿ ಮತ್ತು ಒಂದು ಅಸೆಂಬ್ಲಿಯಲ್ಲಿ ಒಳ್ಳೆ ರೀತಿ ಡಿಬೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ಎನ್ಕರೇಜ್ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವರು. ನಾವು ಸಾಕಷ್ಟು ಅವ್ರನ್ನ ಟೀಕೆ ಮಾಡಿದಾಗ, ಸರ್ಕಾರವನ್ನು ಟೀಕೆ ಮಾಡಿದಾಗ ಅದನ್ನು ತಾಳ್ಮೆಯಿಂದ ಎದುರಿಸುವಂಥ ಕೆಲಸ ಎಸ್ ಎಂ ಕೃಷ್ಣ ಅವ್ರು ಮಾಡ್ತಿದ್ರು ಮತ್ತು ಅದು ತಾಳ್ಮೆಯಿಂದ ಉತ್ತರ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಿದ್ರು. ಹೀಗಾಗಿ ಒಬ್ಬ ಅಪರೂಪದ ರಾಜಕಾರಣಿ ಮತ್ತು ಬೆಂಗಳೂರಿನ ಬಗ್ಗೆ ವಿಶೇಷವಾದಂಥ ಕಾಳಜಿ. ಬೆಂಗಳೂರು ಇವತ್ತು ಅಭಿವೃದ್ಧಿ ಆಗೋದಿಲ್ಲ, ಅದಕ್ಕೂ ಅವ್ರದ್ದು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇದೆ ಮತ್ತು ಇಡೀ ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ಅವ್ರು ಮಾಡಿದರು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಾನು ನೋಡುವಂಥದ್ದು, ಅವರು ಹಣಕಾಸು ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ ಒಂದು ಆರ್ಥಿಕ ಶಿಸ್ತನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರು ಮತ್ತು ಕೆಲವೊಂದು ಆರ್ಥಿಕ ಶಿಸ್ತನ್ನು ಒಂದು ಇತಿಮಿತಿ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಒಂದು ಪಾಲಿಸಿ ಡಿಸಿಷನ್ನ ತೆಗೆದುಕೊಳ್ಳುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಎಸ್ ಎಂ ಕೃಷ್ಣ ಅವರು. ಅವತ್ತೇನು ಕೆಲವೊಂದು ಕಾನೂನುಗಳನ್ನು ಪಾಸ್ ಮಾಡಿದರು, ನಮ್ಮ ಆರ್ಥಿಕ ಶಿಸ್ತು ಯಾವ ರೀತಿ ಇರಬೇಕು ಅನ್ನುವಂಥದ್ದು ಬಗ್ಗೆ. ಅದೇ ಪರಂಪರೆಯನ್ನು ಇವತ್ತಿನ ಎಲ್ಲ ಸರ್ಕಾರಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾವೆ. ಅಂದರೆ ಆ ರೀತಿ ಒಂದು ದೂರದೃಷ್ಟಿ ಎಸ್ ಎಂ ಕೃಷ್ಣ ಅವರಲ್ಲಿ ಇತ್ತು. ಹೀಗಾಗಿ ಒಂದು ಉತ್ತಮ ಆಡಳಿತಗಾರ ಮತ್ತು ಒಂದು ರೀತಿ ವಿಷನರಿ ಅಂತ ಹೇಳ್ಬೋದಲ್ಲ, ಆ ರೀತಿಯಾದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದು ಭಾಳ ಒಂದು ದುಃಖ ತಂದಿದೆ ಮತ್ತು ಅದು ಕರ್ನಾಟಕ ರಾಜ್ಯಕ್ಕೆ ರಾಜಕಾರಣದಲ್ಲಿ ಭಾಳಷ್ಟು ದೊಡ್ಡದಾದಂಥ ನಷ್ಟ ಆಗಿದೆ. ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತಾ ಇದ್ದೇನೆ ಮತ್ತು ಅವರ ಅಗಲಿಕೆ ಅದನ್ನು ದುಃಖವನ್ನು ಭರಿಸುವಂಥ ಶಕ್ತಿ ಆ ಕುಟುಂಬದ ವರ್ಗದವರಿಗೆ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತೀನಿ. ಸರ್, ಹಾಗೆಯೇ ರಾಜ್ಯದಲ್ಲದೆ ರಾಷ್ಟ್ರಮಟ್ಟದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದಂಥ ಎಸ್ ಎಂ ಕೃಷ್ಣ ಅವರು, ಇದ್ರ ಬಗ್ಗೆ ಅವರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಅಲ್ಲಿಯೂ ಸಹಿತ ಉತ್ತಮವಾದಂಥ ಸಚಿವ ಸ್ಥಾನದಲ್ಲಿ ನಿರ್ವಹಣೆಯನ್ನು ಮಾಡಿದರು. ರಾಷ್ಟ್ರ ಮಟ್ಟದಲ್ಲಿ ಎಲ್ಲಿವರೆಗೆ ಸುದ್ದಿಗಳು ಸ್ಪ್ರೆಡ್ ಆಗಿದೆ ಅಂದರೆ ಅವರು ಒಂದು ದಿವಸ ಪ್ರಧಾನಮಂತ್ರಿ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ಅವರ ಒಂದು ವ್ಯಕ್ತಿತ್ವ ಇತ್ತು. ಹೀಗಾಗಿ ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲ, ಇವತ್ತು ಕೇಂದ್ರದ ರಾಜಕಾರಣದಲ್ಲಿ ಸಹಿತ ಅವರು ಭಾಗವಹಿಸಿದರು ಮತ್ತು ಅತ್ಯುತ್ತಮ ರಾಜಕಾರಣಿಯಾಗಿ ಅವರು ಮುಂದುವರೆದಿದ್ದರು. ಹಿರಿಯ ಮುತ್ಸದ್ದಿ ಹಾಗೂ ರಾಜ್ಯ ಕಂಡಂತಹ ಮಹಾನ್ ನಾಯಕ ಎಸ್ ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ನಮ್ಮ ಜೊತೆ ಮಾಜಿ ಸಿಎಂ ಹಾಗೂ ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ಮೊದಲಿಗೆ ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲ ಎನ್ನುವಂತಹ ಸುದ್ದಿ. ಮಾಜಿ ಮುಖ್ಯಮಂತ್ರಿ ಮತ್ತು ಈ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಅಗಲಿಕೆ ಭಾಳ ದುಃಖ ತಂದಿದೆ ಮತ್ತು ಇಡೀ ಕರ್ನಾಟಕ ಜನತೆಗೆ ಭಾಳ ಆಘಾತ ಆಗಿದೆ. ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು. ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಯಾಕಂದರೆ ಅವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿ ಕೆಲಸ ಮಾಡಿದ್ದೆ. ಹೀಗಾಗಿ ನಮ್ಮ ಅವ್ರ ನಡುವೆ ಭಾಳಷ್ಟು ವಾದ ವಿವಾದ ಆಗ್ತಿತ್ತು ಮತ್ತು ಹಲವಾರು ಸಾರ್ವಜನಿಕ ವಿಚಾರವಾಗಿ ಚರ್ಚೆನೂ ಆಗ್ತಾಯಿತ್ತು. ಇವತ್ತಿನ ವ್ಯವಸ್ಥೆ ನಾವು ನೋಡಿದ್ದೀವಿ. ಪಾರ್ಲಿಮೆಂಟ್ನಲ್ಲಿ ಸರಿಯಾಗಿ ಡಿಬೇಟ್ಗಳಾಗ್ತಾ ಇಲ್ಲ. ಅಸೆಂಬ್ಲಿಯಲ್ಲಿ ಬರೀ ಗೊಂದಲ, ಬಹಿಷ್ಕಾರ, ಮತ್ತೊಂದು ಚೀರಾಟ ಇವೆಲ್ಲ ಆಗ್ತಾಯಿದ್ದಾವೆ. ಇವತ್ತಿನ ಸಂಸದೀಯ ಪದ್ಧತಿ, ಇವತ್ತಿನ ವ್ಯವಸ್ಥೆ ನೋಡಿದಾಗ ಒಂದು ರೀತಿ ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಉತ್ತಮ ಸಂಸದೀಯ ಪಟುವಾಗಿ ಮತ್ತು ಒಂದು ಅಸೆಂಬ್ಲಿಯಲ್ಲಿ ಒಳ್ಳೆ ರೀತಿ ಡಿಬೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ಎನ್ಕರೇಜ್ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವರು. ನಾವು ಸಾಕಷ್ಟು ಅವ್ರನ್ನ ಟೀಕೆ ಮಾಡಿದಾಗ, ಸರ್ಕಾರವನ್ನು ಟೀಕೆ ಮಾಡಿದಾಗ ಅದನ್ನು ತಾಳ್ಮೆಯಿಂದ ಎದುರಿಸುವಂಥ ಕೆಲಸ ಎಸ್ ಎಂ ಕೃಷ್ಣ ಅವ್ರು ಮಾಡ್ತಿದ್ರು ಮತ್ತು ಅದು ತಾಳ್ಮೆಯಿಂದ ಉತ್ತರ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಿದ್ರು. ಹೀಗಾಗಿ ಒಬ್ಬ ಅಪರೂಪದ ರಾಜಕಾರಣಿ ಮತ್ತು ಬೆಂಗಳೂರಿನ ಬಗ್ಗೆ ವಿಶೇಷವಾದಂಥ ಕಾಳಜಿ. ಬೆಂಗಳೂರು ಇವತ್ತು ಅಭಿವೃದ್ಧಿ ಆಗೋದಿಲ್ಲ, ಅದಕ್ಕೂ ಅವ್ರದ್ದು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇದೆ
ಮತ್ತು ಇಡೀ ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ಅವ್ರು ಮಾಡಿದರು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಾನು ನೋಡುವಂಥದ್ದು, ಅವರು ಹಣಕಾಸು ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ ಒಂದು ಆರ್ಥಿಕ ಶಿಸ್ತನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರು. ಮತ್ತು ಕೆಲವೊಂದು ಆರ್ಥಿಕ ಶಿಸ್ತನ್ನು ಒಂದು ಇತಿಮಿತಿ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಒಂದು ಪಾಲಿಸಿ ಡಿಸಿಷನ್ನ ತೆಗೆದುಕೊಳ್ಳುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಎಸ್ ಎಂ ಕೃಷ್ಣ ಅವರು. ಅವತ್ತೇನು ಕೆಲವೊಂದು ಕಾನೂನುಗಳನ್ನು ಪಾಸ್ ಮಾಡಿದರು, ನಮ್ಮ ಆರ್ಥಿಕ ಶಿಸ್ತು ಯಾವ ರೀತಿ ಇರಬೇಕು ಅನ್ನುವಂಥದ್ದು ಬಗ್ಗೆ. ಅದೇ ಪರಂಪರೆಯನ್ನು ಇವತ್ತಿನ ಎಲ್ಲ ಸರ್ಕಾರಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾವೆ. ಅಂದರೆ ಆ ರೀತಿ ಒಂದು ದೂರದೃಷ್ಟಿ ಎಸ್ ಎಂ ಕೃಷ್ಣ ಅವರಲ್ಲಿ ಇತ್ತು. ಹೀಗಾಗಿ ಒಂದು ಉತ್ತಮ ಆಡಳಿತಗಾರ ಮತ್ತು ಒಂದು ರೀತಿ ವಿಷನರಿ ಅಂತ ಹೇಳ್ಬೋದಲ್ಲ, ಆ ರೀತಿಯಾದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದು ಭಾಳ ಒಂದು ದುಃಖ ತಂದಿದೆ. ಮತ್ತು ಅದು ಕರ್ನಾಟಕ ರಾಜ್ಯಕ್ಕೆ ರಾಜಕಾರಣದಲ್ಲಿ ಭಾಳಷ್ಟು ದೊಡ್ಡದಾದಂಥ ನಷ್ಟ ಆಗಿದೆ. ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತಾ ಇದ್ದೇನೆ. ಮತ್ತು ಅವರ ಅಗಲಿಕೆ ಅದನ್ನು ದುಃಖವನ್ನು ಭರಿಸುವಂಥ ಶಕ್ತಿ ಆ ಕುಟುಂಬದ ವರ್ಗದವರಿಗೆ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತೀನಿ. ಸರ್, ಹಾಗೆಯೇ ರಾಜ್ಯದಲ್ಲದೆ ರಾಷ್ಟ್ರಮಟ್ಟದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದಂಥ ಎಸ್ ಎಂ ಕೃಷ್ಣ ಅವರು, ಇದ್ರ ಬಗ್ಗೆ ಅವರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಅಲ್ಲಿಯೂ ಸಹಿತ ಉತ್ತಮವಾದಂಥ ಸಚಿವ ಸ್ಥಾನದಲ್ಲಿ ನಿರ್ವಹಣೆಯನ್ನು ಮಾಡಿದರು. ರಾಷ್ಟ್ರಮಟ್ಟದಲ್ಲಿ ಎಲ್ಲಿವರೆಗೆ ಸುದ್ದಿಗಳು ಸ್ಪ್ರೆಡ್ ಆಗಿದೆ ಅಂದರೆ ಅವರು ಒಂದು ದಿವಸ ಪ್ರಧಾನಮಂತ್ರಿ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ಅವರ ಒಂದು ವ್ಯಕ್ತಿತ್ವ ಇತ್ತು. ಹೀಗಾಗಿ ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲ, ಇವತ್ತು ಕೇಂದ್ರದ ರಾಜಕಾರಣದಲ್ಲಿ ಸಹಿತ ಅವರು ಭಾಗವಹಿಸಿದರು ಮತ್ತು ಅತ್ಯುತ್ತಮ ರಾಜಕಾರಣಿಯಾಗಿ ಅವರು ಮುಂದುವರೆದಿದ್ದರು. ಹಿರಿಯ ಮುತ್ಸದ್ದಿ ಹಾಗೂ ರಾಜ್ಯ ಕಂಡಂತಹ ಮಹಾನ್ ನಾಯಕ ಎಸ್ ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ನಮ್ಮ ಜೊತೆ ಮಾಜಿ CM ಹಾಗೂ ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ಮೊದಲಿಗೆ ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲ ಎನ್ನುವಂತಹ ಸುದ್ದಿ. ಮಾಜಿ ಮುಖ್ಯಮಂತ್ರಿ ಮತ್ತು ಈ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಅಗಲಿಕೆ ಭಾಳ ದುಃಖ ತಂದಿದೆ ಮತ್ತು ಇಡೀ ಕರ್ನಾಟಕ ಜನತೆಗೆ ಭಾಳ ಆಘಾತ ಆಗಿದೆ. ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು. ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಯಾಕಂದರೆ ಅವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿ ಕೆಲಸ ಮಾಡಿದ್ದೆ. ಹೀಗಾಗಿ ನಮ್ಮ ಅವ್ರ ನಡುವೆ ಭಾಳಷ್ಟು ವಾದ ವಿವಾದ ಆಗ್ತಿತ್ತು ಮತ್ತು ಹಲವಾರು ಸಾರ್ವಜನಿಕ ವಿಚಾರವಾಗಿ ಚರ್ಚೆನೂ ಆಗ್ತಾಯಿತ್ತು. ಇವತ್ತಿನ ವ್ಯವಸ್ಥೆ ನಾವು ನೋಡಿದ್ದೀವಿ. ಪಾರ್ಲಿಮೆಂಟ್ನಲ್ಲಿ ಸರಿಯಾಗಿ ಡಿಬೇಟ್ಗಳಾಗ್ತಾಯಿಲ್ಲ. ಅಸೆಂಬ್ಲಿಯಲ್ಲಿ ಬರೀ ಗೊಂದಲ, ಬಹಿಷ್ಕಾರ, ಮತ್ತೊಂದು ಚೀರಾಟ ಇವೆಲ್ಲ ಆಗ್ತಾಯಿದ್ದಾವೆ. ಇವತ್ತಿನ ಸಂಸದೀಯ ಪದ್ಧತಿ, ಇವತ್ತಿನ ವ್ಯವಸ್ಥೆ ನೋಡಿದಾಗ ಒಂದು ರೀತಿ ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಉತ್ತಮ ಸಂಸದೀಯ ಪಟುವಾಗಿ ಮತ್ತು ಒಂದು ಅಸೆಂಬ್ಲಿಯಲ್ಲಿ ಒಳ್ಳೆ ರೀತಿ ಡಿಬೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ಎನ್ಕರೇಜ್ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವರು. ನಾವು ಸಾಕಷ್ಟು ಅವ್ರನ್ನ ಟೀಕೆ ಮಾಡಿದಾಗ, ಸರ್ಕಾರವನ್ನು ಟೀಕೆ ಮಾಡಿದಾಗ ಅದನ್ನು ತಾಳ್ಮೆಯಿಂದ ಎದುರಿಸುವಂಥ ಕೆಲಸ ಎಸ್ ಎಂ ಕೃಷ್ಣ ಅವ್ರು ಮಾಡ್ತಿದ್ರು ಮತ್ತು ಅದು ತಾಳ್ಮೆಯಿಂದ ಉತ್ತರ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಿದ್ರು. ಹೀಗಾಗಿ ಒಬ್ಬ ಅಪರೂಪದ ರಾಜಕಾರಣಿ ಮತ್ತು ಬೆಂಗಳೂರಿನ ಬಗ್ಗೆ ವಿಶೇಷವಾದಂಥ ಕಾಳಜಿ. ಬೆಂಗಳೂರು ಇವತ್ತು ಅಭಿವೃದ್ಧಿ ಆಗೋದಿಲ್ಲ, ಅದಕ್ಕೂ ಅವ್ರದ್ದು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇದೆ. ಮತ್ತು ಇಡೀ ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ಅವ್ರು ಮಾಡಿದರು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಾನು ನೋಡುವಂಥದ್ದು, ಅವರು ಹಣಕಾಸು ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ ಒಂದು ಆರ್ಥಿಕ ಶಿಸ್ತನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರು. ಮತ್ತು ಕೆಲವೊಂದು ಆರ್ಥಿಕ ಶಿಸ್ತನ್ನು ಒಂದು ಇತಿಮಿತಿ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಒಂದು ಪಾಲಿಸಿ ಡಿಸಿಷನ್ನ ತೆಗೆದುಕೊಳ್ಳುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಎಸ್ ಎಂ ಕೃಷ್ಣ ಅವರು. ಅವತ್ತೇನು ಕೆಲವೊಂದು ಕಾನೂನುಗಳನ್ನು ಪಾಸ್ ಮಾಡಿದರು, ನಮ್ಮ ಆರ್ಥಿಕ ಶಿಸ್ತು ಯಾವ ರೀತಿ ಇರಬೇಕು ಅನ್ನುವಂಥದ್ದು ಬಗ್ಗೆ. ಅದೇ ಪರಂಪರೆಯನ್ನು ಇವತ್ತಿನ ಎಲ್ಲ ಸರ್ಕಾರಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾವೆ. ಅಂದರೆ ಆ ರೀತಿ ಒಂದು ದೂರದೃಷ್ಟಿ ಎಸ್ ಎಂ ಕೃಷ್ಣ ಅವರಲ್ಲಿ ಇತ್ತು. ಹೀಗಾಗಿ ಒಂದು ಉತ್ತಮ ಆಡಳಿತಗಾರ ಮತ್ತು ಒಂದು ರೀತಿ ವಿಷನರಿ ಅಂತ ಹೇಳ್ಬೋದಲ್ಲ, ಆ ರೀತಿಯಾದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದು ಭಾಳ ಒಂದು ದುಃಖ ತಂದಿದೆ. ಮತ್ತು ಅದು ಕರ್ನಾಟಕ ರಾಜ್ಯಕ್ಕೆ ರಾಜಕಾರಣದಲ್ಲಿ ಭಾಳಷ್ಟು ದೊಡ್ಡದಾದಂಥ ನಷ್ಟ ಆಗಿದೆ. ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತಾ ಇದ್ದೇನೆ. ಮತ್ತು ಅವರ ಅಗಲಿಕೆ ಅದನ್ನು ದುಃಖವನ್ನು ಭರಿಸುವಂಥ ಶಕ್ತಿ ಆ ಕುಟುಂಬದ ವರ್ಗದವರಿಗೆ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತೀನಿ. ಸರ್, ಹಾಗೆಯೇ ರಾಜ್ಯದಲ್ಲದೆ ರಾಷ್ಟ್ರಮಟ್ಟದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದಂಥ ಎಸ್ ಎಂ ಕೃಷ್ಣ ಅವರು, ಇದ್ರ ಬಗ್ಗೆ. ಅವರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಅಲ್ಲಿಯೂ ಸಹಿತ ಉತ್ತಮವಾದಂಥ ಸಚಿವ ಸ್ಥಾನದಲ್ಲಿ ನಿರ್ವಹಣೆಯನ್ನು ಮಾಡಿದರು. ರಾಷ್ಟ್ರಮಟ್ಟದಲ್ಲಿ ಎಲ್ಲಿವರೆಗೆ ಸುದ್ದಿಗಳು ಸ್ಪ್ರೆಡ್ ಆಗಿದೆ ಅಂದರೆ ಅವರು ಒಂದು ದಿವಸ ಪ್ರಧಾನಮಂತ್ರಿ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ಅವರ ಒಂದು ವ್ಯಕ್ತಿತ್ವ ಇತ್ತು. ಹೀಗಾಗಿ ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲ, ಇವತ್ತು ಕೇಂದ್ರದ ರಾಜಕಾರಣದಲ್ಲಿ ಸಹಿತ ಅವರು ಭಾಗವಹಿಸಿದರು ಮತ್ತು ಅತ್ಯುತ್ತಮ ರಾಜಕಾರಣಿಯಾಗಿ ಅವರು ಮುಂದುವರೆದಿದ್ದರು. ಧನ್ಯವಾದಗಳು ಸರ್. ಇದಿಷ್ಟು ಮಾಜಿ CM
ಜಗದೀಶ್ ಶೆಟ್ಟರ್ ಅವರ ಮಾತಾಗಿರುವಂಥದ್ದು. ಅಂದರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಅಪೋಸಿಷನ್ ಲೀಡರ್ ಆಗಿ ಯಾವ ರೀತಿ ಅವರ ಒಡನಾಟ ಇತ್ತು ಎನ್ನುವಂಥದ್ದನ್ನು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.